ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ವಿಡಿಯೋದಲ್ಲಿ ಚುನಾವಣೆಗಳು ಅನ್ನುವಂತಹ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ ಒಂದು ಕುರಿತು ಚರ್ಚೆ ಮಾಡ್ತಾ ಇದ್ವಿ. ಆ ಹಿಂದಿನ ವಿಡಿಯೋದಲ್ಲಿ ನಾವು ಚುನಾವಣೆಗಳು ಅಂದರೆ ಅದರ ಅರ್ಥ ಮತ್ತು ಚುನಾವಣೆಗಳು ಯಾಕೆ ಮಹತ್ವತೆಯನ್ನು ಪಡೆದುಕೊಂಡಿವೆ ಅನ್ನುವ ಒಂದು ಅಂಶವನ್ನು ಚರ್ಚೆ ಮಾಡಿದ್ವಿ. ಇವತ್ತು ಅದರ ಮುಂದುವರೆದ ಭಾಗವಾಗಿರುವಂತಹ ಚುನಾವಣೆಯ ವಿಧಗಳು, ಟೈಪ್ಸ್ ಆಫ್ ಇಲೆಕ್ಷನ್ಸ್ ಅಂತ ಬರ್ತಾ ಇದೆ. ಹಾಗಾದರೆ ಚುನಾವಣೆಯ ವಿಧಗಳು ಯಾವುವು, ಆ ಚುನಾವಣೆಯ ವಿಧಗಳ ಕುರಿತು ಇವತ್ತು ಚರ್ಚೆ ಮಾಡೋಣ. ಅದರಲ್ಲಿ ಮೊದಲನೆಯದಾಗಿ ಪ್ರತ್ಯಕ್ಷ ಚುನಾವಣೆ ಅಂತ ಬರ್ತದೆ. ಹಾಗಾದರೆ ಈ ಡೈರೆಕ್ಟ್ ಇಲೆಕ್ಷನ್ ಅಥವಾ ಪ್ರತ್ಯಕ್ಷ ಚುನಾವಣೆ ಅಂದರೆ ಏನು ಅನ್ನುವ ಕುರಿತು ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನೀವಿನ್ನೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ಇವತ್ತು ಪ್ರತ್ಯಕ್ಷ ಚುನಾವಣೆ ಅನ್ನುವಂಥದ್ದನ್ನು ನೋಡೋಣವೇ, ಬನ್ನಿ. ಈ ಚುನಾವಣೆಗಳ ವಿಧಗಳು ಅಂತ ನಾವು ಚರ್ಚೆ ಮಾಡುವಾಗ ಮೊಟ್ಟ ಮೊದಲ ಬಾರಿಗೆ ನಮಗೆ ಕಾಣುವಂಥದ್ದು ಪ್ರಮುಖವಾಗಿರುವ ಎರಡು ವಿಧಗಳು ಯಾವುದು? ಈ ಆಧುನಿಕ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ನಾವು ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ ಅನ್ನುವಂತಹ ಎರಡು ಟೈಪ್ಸನ್ನು ನಾವು ನೋಡ್ತೀವಿ, ಎರಡು ವಿಧಗಳನ್ನು ನಾವು ನೋಡ್ತೀವಿ. ಪ್ರತ್ಯಕ್ಷ ಚುನಾವಣೆ, ಪರೋಕ್ಷ ಚುನಾವಣೆ, ಡೈರೆಕ್ಟ್ ಇಲೆಕ್ಷನ್ಸ್ ಆ್ಯಂಡ್ ಇನ್ಡೈರೆಕ್ಟ್ ಇಲೆಕ್ಷನ್ಸ್ ಅಂತ ಕರಿತೀವಿ. ಪರೋಕ್ಷಕ್ಕೆ ಅಪ್ರತ್ಯಕ್ಷನೂ ಅಂತ ಕರೀತಾರೆ. ಪ್ರತ್ಯಕ್ಷ ಚುನಾವಣೆ, ಅಪ್ರತ್ಯಕ್ಷ ಚುನಾವಣೆ ಅಥವಾ ಪ್ರತ್ಯಕ್ಷ ಚುನಾವಣೆ, ಪರೋಕ್ಷ ಚುನಾವಣೆ, ಪರೋಕ್ಷ ಚುನಾವಣೆ, ಅಪರೋಕ್ಷ ಚುನಾವಣೆ ಅಂತ ಕೂಡ ಕರಿತಿರ್ತಾರೆ. ಕನ್ಫ್ಯೂಷನ್ ಏನು ಮಾಡ್ಕೊಳ್ಳೋದು ಬೇಡ. ಡೈರೆಕ್ಟ್ ಆ್ಯಂಡ್ ಇನ್ಡೈರೆಕ್ಟ್ ಇಲೆಕ್ಷನ್ಸ್ ಅಂತ. ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೊದಲಿಗೆ ಪ್ರತ್ಯಕ್ಷ ಚುನಾವಣೆ ಅಂದರೆ ಏನು ಅನ್ನೋದನ್ನು ನಾವು ನೋಡೋಣ. ಪ್ರತ್ಯಕ್ಷ ಚುನಾವಣೆ ಅಂದರೆ ಇದನ್ನು ನೇರ ಚುನಾವಣೆ ಅಂತ ಕೂಡ ಕರೆಯಲಾಗ್ತದೆ. ಡೈರೆಕ್ಟ್, ನೇರವಾಗಿ. ಏನದು ನೇರ ಅಂದರೆ? ನೇರವಾಗಿ ಮತದಾರ ತನಗಿಷ್ಟ ಬಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದೇ ನೇರ, ಡೈರೆಕ್ಟ್. ಪ್ರತಿನಿಧಿ ಮತ್ತು ಮತದಾರ ಇಬ್ಬರ ಮಧ್ಯದ ಅವನನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ನೇರವಾಗಿದ್ದರೆ ಅದನ್ನು ನಾವು ಡೈರೆಕ್ಟ್ ಅಂತೀವಿ. ಅದನ್ನು ನೇರ ಅಂತ ಕೂಡ, ನೇರ ಚುನಾವಣೆ ಅಂತ ಕೂಡ ಕರೆಯಲಾಗ್ತದೆ. ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರ ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಅಥವಾ ಗುಪ್ತ ಮತದಾನ ಮಾಡುವುದರ ಮೂಲಕ ಮತ ಚಲಾಯಿಸುವ ಪದ್ಧತಿಯನ್ನು ನಾವು ಪ್ರತ್ಯಕ್ಷ ಚುನಾವಣೆ ಅಂತ ಕರಿತೀವಿ. ನೋಡಿ, ಒಬ್ಬ ಮತದಾರ ಯಾವುದೇ ಮಧ್ಯವರ್ತಿಯ ಸಹಾಯವಿಲ್ಲದೆ, ಮಧ್ಯವರ್ತಿಗಳಿಲ್ಲದೆ ತಾನು ಅರ್ಹತೆಯನ್ನು ಹೊಂದಿದ್ದಾನೆ ಮತದಾನದ್ದು, ವಯಸ್ಕ ಮತದಾರ ನೇರವಾಗಿ ತಾನೇ ಮತಗಟ್ಟೆಗೆ ಹೋಗಿ ಅಲ್ಲಿ ತನಗಿಷ್ಟ ಬಂದ ವ್ಯಕ್ತಿಯನ್ನು, ಅಭ್ಯರ್ಥಿಯನ್ನು ಮತ ಚಲಾಯಿಸೋದರ ಮೂಲಕ ಆಯ್ಕೆ ಮಾಡುವುದು. ಅದು ಮತ ಯಾವ ರೀತಿಯಾಗಿ ಚಲಾವಣೆ ಮಾಡ್ತಾರೆ ಅಂದರೆ ಗುಪ್ತವಾದ ಮತದಾನ ಪದ್ಧತಿ. ನೀವು ನೋಡಿರ್ಬೋದು, ಯಾವುದೋ ಸಂದರ್ಭಗಳಲ್ಲಿ ತಂದೆಯವರ ಜೊತೆಯೋ ಅಣ್ಣನವರ ಜೊತೆಯೋ ಅಥವಾ ಯಾರ ಜೊತೆಯೋ ನೀವು ಮತಗಟ್ಟೆಯಲ್ಲಿ ಹೋದಾಗ ನೀವು ನೋಡಿರ್ಬೋದು. ಅಲ್ಲಿ ಏನು ಇರ್ತದೆ ಅಂದರೆ ಒಂದು ಕಂಪಾರ್ಟ್ಮೆಂಟ್ ಇರ್ತದೆ ಮತದಾನದ್ದು. ಆ ಮತದಾನದ ಕಂಪಾರ್ಟ್ಮೆಂಟ್ನಲ್ಲಿ ಹೋಗಿ ತಾವು ಯಾರಿಗೆ ಮತ ಚಲಾಯಿಸ್ತಿದ್ದೀವಿ ಅನ್ನೋದು ಯಾರಿಗೂ ಗೊತ್ತಾಗದಂತೆ ಅಲ್ಲಿ ಮತ ಚಲಾಯಿಸುವಂಥದ್ದು. ಹೀಗೆ ಗುಪ್ತ ಮತದಾನ ಪದ್ಧತಿ ಅಂತ ಕರಿತೀವಿ. ಅಂದರೆ ಒಬ್ಬ ಅರ್ಹ ಮತದಾರ ಯಾರದೇ ಸಹಾಯವಿಲ್ಲದೆ ತಾನೇ ನೇರವಾಗಿ ಮತಗಟ್ಟೆಗೆ ಹೋಗಿ ತನಗಿಷ್ಟ ಬಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತಹ ಪದ್ಧತಿ ಏನು ಅನ್ನಿಸ್ಕೊಳ್ತಾ ಇದೆ ಅಂದರೆ ಪ್ರತ್ಯಕ್ಷ ಚುನಾವಣೆ ಅಂತ ಅನ್ನಿಸಿಕೊಳ್ತಾ ಇದೆ. ಇಲ್ಲಿ ಪ್ರತಿನಿಧಿಗಳನ್ನು ಪ್ರಜೆಗಳು ಹೇಗೆ ಆಯ್ಕೆ ಮಾಡ್ತಾರೆ ಅಂದರೆ ನೇರವಾಗಿ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ಪ್ರತಿನಿಧಿಗಳು ಪ್ರತಿನಿಧಿಗಳನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂದರೆ ನೇರವಾಗಿ ಆಯ್ಕೆ ಮಾಡ್ತಾರೆ. ಇವತ್ತು ನೀವು ನೋಡಿರ್ಬೋದು, ಗ್ರಾಮ ಪಂಚಾಯಿತಿ ಚುನಾವಣೆ ತೊಗೊಂಡ್ರೆ ಅದು ನೇರವಾದ ಪ್ರತ್ಯಕ್ಷವಾದ ಚುನಾವಣೆ. ಆ ವಾರ್ಡ್ನಲ್ಲಿ ಬಂದಂತಹ ಮತದಾರರು ತನಗಿಷ್ಟು ಬಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ. ವಿಧಾನಸಭೆ ಚುನಾವಣೆ ಬಂತು ಅಂದರೆ ನಾವು ನೇರವಾಗಿ ಅದನ್ನು ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಅಲ್ಲಿಯೂ ಕೂಡ ಮತದಾರ ಹೋಗಿ ಮತದಾನ ಮಾಡ್ತಾ ಇರುವಂಥದ್ದು. ಲೋಕಸಭೆ ಬಂತು ಅಂದರೆ ಅಲ್ಲಿಯೂ ಕೂಡ ಮತದಾರ ತನಗಿಷ್ಟ ಬಂದ MP-ಯನ್ನು, ತನಗಿಷ್ಟ ಬಂದ MLA-ಗಳನ್ನು ಆಯ್ಕೆ ಮಾಡುವಂಥ ಪದ್ಧತಿಯನ್ನು ನಾವು ನೋಡ್ತೀವಿ. ಇದಕ್ಕೆ ಯಾವ ಚುನಾವಣೆ ಅಂತ ಕರಿತೀವಿ ಅಂದರೆ ನೇರ ಅಥವಾ ಪ್ರತ್ಯಕ್ಷ ಚುನಾವಣೆ ಅಂತ ಕರಿತೀವಿ. ಇಲ್ಲಿ ಉದಾಹರಣೆಯಾಗಿ ಹೇಳಬೇಕು ಅಂದರೆ ಅಮೇರಿಕಾದ ಕಾಂಗ್ರೆಸ್ಸಿನ ಕೆಳಸದನವಾಗಿರುವಂತಹ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತ ಕರಿತೀವಿ, ಅಂದರೆ ಪ್ರತಿನಿಧಿಗಳ ಸಭೆ ಅಂತ. ಇದು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂದರೆ ಪ್ರತ್ಯಕ್ಷ ಚುನಾವಣೆ. ಅಂದರೆ ಅಮೇರಿಕಾದ ಅಲ್ಲಿಯ ಮತದಾರ ನೇರವಾಗಿ ತಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಾರೆ. ಯಾವ ಸದನಕ್ಕೆ ಅಂದರೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂದರೆ ಪ್ರತಿನಿಧಿಗಳ ಸಭೆಗೆ ಆಯ್ಕೆ ಮಾಡ್ತಾರೆ. ಇದು ಅಲ್ಲಿಯ ಕಾಂಗ್ರೆಸ್ ಅಂದರೆ ಅಲ್ಲಿ ಪಕ್ಷವಲ್ಲ, ಅಲ್ಲಿಯ ಸಂಸತ್ತಿಗೆ ಕಾಂಗ್ರೆಸ್ ಅಂತ ಕರೀತಾರೆ. ನಮ್ಮ ಭಾರತದಲ್ಲಿ ಪಾರ್ಲಿಮೆಂಟ್ ಅಂತ ಕರಿತೀವಿ.
ಲೋಕಸಭೆ ಮತ್ತು ರಾಜ್ಯಸಭೆ. ಹಾಗೆ ಅಲ್ಲಿಯ ಸಂಸತ್ತು ಕಾಂಗ್ರೆಸ್ ಅಂತ ಕರೀತಾರೆ. ಆ ಕಾಂಗ್ರೆಸ್ಸಿನ ಒಂದು ಸದನವಾಗಿರುವ ಪ್ರತಿನಿಧಿಗಳ ಸಭೆ, ಆ ಸಭೆಗೆ ಜನ ಮತದಾನ ಮಾಡುವುದರ ಮೂಲಕ ತಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಾರಲ್ಲ, ಅದು ಯಾವುದಕ್ಕೆ ಉದಾಹರಣೆ ಆಗಿರ್ತಾ ಇದೆ ಅಂತಂದರೆ ಈ ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ಆಗಿರ್ತಾ ಇದೆ. ಇನ್ನು ಇಂಗ್ಲೆಂಡ್ನ ಪಾರ್ಲಿಮೆಂಟಿನ ಕೆಳ ಸದನವಾಗಿರುವ ಸಾಮಾನ್ಯ ಸಭೆ, ಆ ಸಾಮಾನ್ಯ ಸಭೆಗೆ ಅಲ್ಲಿಯೂ ಏನು ಮಾಡ್ತಾರೆ ಜನ ಅಂದರೆ ತಮ್ಮ ಅಭ್ಯರ್ಥಿಯನ್ನು ನೇರವಾಗಿ ಮತಗಟ್ಟೆಗೆ ಹೋಗಿ ಆಯ್ಕೆ ಮಾಡ್ತಾರೆ. ಅದು ಕೂಡ ಯಾವುದಕ್ಕೆ ಉದಾಹರಣೆ ಅಂದರೆ ಪ್ರತ್ಯಕ್ಷ ಚುನಾವಣೆಗೆ. ಹೀಗೆ ಈ ಪ್ರತ್ಯಕ್ಷ ಚುನಾವಣೆಯನ್ನು ನಾವು ನೋಡೋದು. ಇನ್ನು ನಮ್ಮ ಭಾರತಕ್ಕೆ ನಾವು ನೋಡಬೇಕು, ಭಾರತಕ್ಕೆ ಸಂಬಂಧಪಟ್ಟಂತೆ ಯಾವುದು ಪ್ರತ್ಯಕ್ಷ ಚುನಾವಣೆ ಅಂತ ನಾವು ನೋಡ್ಬೋದು ಅಂದರೆ ಭಾರತದಲ್ಲಿ ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಇವು ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ. ನಮ್ಮ ರಾಜ್ಯಗಳಲ್ಲಿ ವಿಧಾನಸಭೆ, ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆ. ಈ ಸದಸ್ಯರನ್ನು ನಾವು ಆಯ್ಕೆ ಮಾಡಬೇಕು ಅಂದರೆ ಯಾವ ಮೂಲಕ ಆಯ್ಕೆ ಮಾಡ್ತೀವಿ ಅಂದರೆ ಪ್ರತ್ಯಕ್ಷ ಚುನಾವಣೆಯ ಮೂಲಕ ನಾವು ಆಯ್ಕೆ ಮಾಡ್ತೀವಿ. ಪ್ರತಿಯೊಬ್ಬ ಮತದಾರ ಮತಗಟ್ಟೆಗೆ ಹೋಗಿ, ಅರ್ಹ ಮತದಾರ ಮತಗಟ್ಟೆಗೆ ಹೋಗಿ ತನ್ನಗಿಷ್ಟ ಬಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾನೆ. ಹೀಗಾಗಿ ಇವು ಡೈರೆಕ್ಟ್ ಇಲೆಕ್ಷನ್ಸ್ ಅಥವಾ ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ಆಗ್ತವೆ. ಇವುಗಳನ್ನು ನೇರ ಚುನಾವಣೆ ಅಂತ ಕೂಡ ಕರೀತಾರೆ. ಏನು ಈ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳೇನು ಅನ್ನೋದನ್ನು ನೋಡೋಣ. ಅಂದರೆ ನಮ್ಗೆ ಇನ್ನಷ್ಟು ಇದ್ರ ಬಗ್ಗೆ ಕ್ಲಾರಿಟಿ ಬರ್ತದೆ. ಯಾವುದ್ರ ಬಗ್ಗೆ, ವಾಟ್ ಈಸ್ ಡೈರೆಕ್ಟ್ ಇಲೆಕ್ಷನ್, ಯಾವುದು ಪ್ರತ್ಯಕ್ಷ ಚುನಾವಣೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಅವುಗಳ ಫೀಚರ್ಸನ್ನು ನಾವು ನೋಡಬೇಕು ಅಥವಾ ಲಕ್ಷಣಗಳನ್ನು ನಾವು ನೋಡಬೇಕು. ಮೊದಲನೆಯದಾಗಿ ಪ್ರತ್ಯಕ್ಷ ಚುನಾವಣೆ ಅಂದರೆ ಹೆಚ್ಚು ಪ್ರಜಾಸತ್ತಾತ್ಮಕವಾದುದು. ಇಲ್ಲಿದೆ ನೋಡಿ, ಹೆಚ್ಚು ಪ್ರಜಾಸತ್ತಾತ್ಮಕವಾದುದು. ನಿಜವಾಗಿಯೂ ಕೂಡ ಪ್ರತ್ಯಕ್ಷ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರ ತಾನೇ ನೇರವಾಗಿ ಮತ ಚಲಾಯಿಸುವುದರಿಂದ ಇದು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿರುವಂಥದ್ದು. ಪ್ರಜಾಪ್ರಭುತ್ವ ಅನ್ನುವಂಥದ್ದು ಇಲ್ಲಿ ನಾವು ನೋಡ್ಬೋದು ಯಾವುದರಲ್ಲಿ, ಈ ನೇರ ಚುನಾವಣೆ ಅಥವಾ ಪ್ರತ್ಯಕ್ಷ ಚುನಾವಣೆ. ಹಾಗಾಗಿ ಇದನ್ನು ಹೆಚ್ಚು ಪ್ರಜಾಸತ್ತಾತ್ಮಕ, ಯಾಕೆಂದರೆ ಪ್ರತ್ಯಕ್ಷ ಅಥವಾ ನೇರ ಚುನಾವಣಾ ಪದ್ಧತಿ ಪ್ರಜಾಸತ್ತಾತ್ಮಕವಾಗಿದೆ. ಕಾರಣ ಏನೆಂದರೆ ಚುನಾವಣೆಗಳಲ್ಲಿ ಮತದಾರರೇ ನೇರವಾಗಿ ಮತಗಟ್ಟೆಗೆ ಹೋಗಿ ಮತ ಹಾಕುವ ಅವಕಾಶವಿರುವುದರಿಂದ, ಅಂದರೆ ಪ್ರತಿಯೊಬ್ಬ ಅರ್ಹ ಮತದಾರ ಅವನು ನೇರವಾಗಿ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸುವ ಅವಕಾಶ ಹೊಂದಿರುವುದರಿಂದ ಅಲ್ಲಿ ಅವನಿಗೆ ತನ್ನ ಆಯ್ಕೆಗೆ ಸ್ವಾತಂತ್ರ್ಯ ವಿಶಾಲವಾಗಿರುವಂಥದ್ದು. ಅವನು ತನಗಿಷ್ಟ ಬಂದ ಅಭ್ಯರ್ಥಿಯನ್ನು, ಅಲ್ಲಿ ಒಂದು 10 ಜನ ನಿಂತಿದ್ರೆ ಇವರಿಗೆ ಮತ ಚಲಾಯಿಸಬೇಕು ಅನ್ನೋ ಉದ್ದೇಶ ಇರೋದಿಲ್ಲ. ತನಗೆ ಯಾವ ಇಷ್ಟ ಆಗ್ತಾರೋ ಅವರನ್ನೇ ಚಲಾಯಿಸುವಂತಹ ಒಂದು ಅವಕಾಶ ಇರುವಂಥದ್ದು ಎಲ್ಲಿರ್ತಾ ಇದೆ ಅಂದರೆ ಈ ಪ್ರತ್ಯಕ್ಷ ಚುನಾವಣೆಯಲ್ಲಿ ಅಥವಾ ನೇರ ಚುನಾವಣೆಯಲ್ಲಿ ಇರ್ತದೆ. ಹಾಗಾಗಿ ಇದು ಅತ್ಯಂತ ಮಹತ್ವತೆಯನ್ನು ಪಡೆದುಕೊಂಡಿರುವಂಥದ್ದು, ಇದು ಅದರ ಪ್ರಮುಖ ಲಕ್ಷಣ ಆಗಿರುವಂಥದ್ದು. ಇಲ್ಲಿ ತಾವು ಇಚ್ಛಿಸಿದ ಅಭ್ಯರ್ಥಿಗೆ ಮತ ಹಾಕಿ ಆಯ್ಕೆ ಮಾಡಬಹುದು. ನಾವು ನಮಗಿಷ್ಟ ಬಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಬೋದು. ನಮಗೆ ಇವರನ್ನೇ ಹಾಕಬೇಕು ಅನ್ನುವ ಯಾವುದೇ ರೀತಿಯ ವಿಪ್ ಇರೋದಿಲ್ಲ. ನಿಮಗೆ ಹೇಳ್ತೇನೆ, ಪರೋಕ್ಷ ಚುನಾವಣೆ ಬಂದಾಗ ಕೆಲವೊಂದು ಬಾರಿ ಅಲ್ಲಿ ನಮಗೆ ಇಷ್ಟ ಬಂದ ಮತದಾನ ಅಥವಾ ಅಭ್ಯರ್ಥಿಗೆ ಮತ ಚಲಾಯಿಸೋಕ್ಕೆ ಅವಕಾಶ ಇರೋದಿಲ್ಲ. ಅದು ಪರೋಕ್ಷ ಚುನಾವಣೆಯಲ್ಲಿ ಆಗ್ತದೆ. ಆ ಸಂದರ್ಭದಲ್ಲಿ ನಿಮಗೆ ಉದಾಹರಣೆ ಹೇಳ್ತೇನೆ. ಇಲ್ಲಿ ನಿಮಗೆ ಇವರನ್ನೇ ಮತ ಚಲಾಯಿಸಿ ಅನ್ನುವ ಯಾವುದೇ ಒತ್ತಡ ಇರೋದಿಲ್ಲ. ನೀವು ನಿಮಗಿಷ್ಟ ಬಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರ್ತದೆ ಪ್ರತ್ಯಕ್ಷ ಚುನಾವಣೆ. ಹೀಗಾಗಿ ಈ ವ್ಯವಸ್ಥೆಯು ಪ್ರಜೆಗಳಿಗೆ ಉತ್ತಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಿಕ್ಕೆ ವಿಶಾಲವಾಗಿರುವ ಆಯ್ಕೆ ಸ್ವಾತಂತ್ರ್ಯವನ್ನು ನೀಡುತ್ತದೆ, ಅವಕಾಶವನ್ನು ಕಲ್ಪಿಸಿದೆ. ವಿಶಾಲವಾದ ಅವಕಾಶ, ತನಗಿಷ್ಟ ಬಂದ ಪ್ರತಿನಿಧಿಯನ್ನು ಆಯ್ಕೆ ಮಾಡುವ, ಉತ್ತಮವಾಗಿ ತನಗೆ ಅನ್ನಿಸಿರುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಆಯ್ಕೆಯ ಸ್ವಾತಂತ್ರ್ಯ ಇಲ್ಲಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು ನಿಜವಾಗಿಯೂ ಕೂಡ ಪ್ರತ್ಯಕ್ಷ ಚುನಾವಣಾ ವ್ಯವಸ್ಥೆ ಎಂಥದ್ದಾಗಿರ್ತಾ ಇದೆ ಅಂದರೆ ಹೆಚ್ಚು ಪ್ರಜಾಸತ್ತಾತ್ಮಕ. ಅಂದರೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮತದಾನದಲ್ಲಿ ಭಾಗಿಯಾಗುವುದರಿಂದ ಅವನು ನೇರವಾಗಿ ತನಗಿಷ್ಟ ಬಂದ ಅಭ್ಯರ್ಥಿಗೆ ಮತ ಚಲಾಯಿಸುವುದರಿಂದ ಅವನ ಅಭಿಪ್ರಾಯ ನಮಗೆ ದೊರೀತಾ ಇರೋದ್ರಿಂದ ಇದು ನಿಜವಾಗಿಯೂ ಸಂಪೂರ್ಣವಾಗಿ ಮತ್ತು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿರುವಂತಹ ಒಂದು ಅಂಶ ಆಗಿರುವುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಇನ್ನು ಎರಡನೆಯದಾಗಿ ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ. ನೋಡಿ, ಪ್ರತ್ಯಕ್ಷ ಚುನಾವಣೆ ಇದ್ದರೆ ಅಲ್ಲಿಯ ಜನಪ್ರತಿನಿಧಿಗಳ ಮೇಲೆ ಮತದಾರರಿಗೆ ಕಂಟ್ರೋಲ್ ಇರ್ತಾ ಇದೆ, ನಿಯಂತ್ರಣ ಇರ್ತಾ ಇದೆ. ಹೇಗೆಂದರೆ ಈ ವ್ಯವಸ್ಥೆಯಲ್ಲಿ ಒಮ್ಮೆ ಆಯ್ಕೆಯಾದ ಪ್ರತಿನಿಧಿಗಳು ತಮ್ಮ ಅಧಿಕಾರಾವಧಿ ಮುಗಿದ ಮೇಲೆ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಮರು ಆಯ್ಕೆ ಬಯಸ್ತಾರೆ. ಈಗ ಚುನಾವಣೆಯಲ್ಲಿ ಆಯ್ಕೆಯಾದೆ, ಮುಗೀತು ನನ್ನ ಅವಧಿ, ಇನ್ನು ಮುಂದೆ ನಾನು ಮತ್ತೊಮ್ಮೆ ಬರೋದಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ. 5 ವರ್ಷವಾದ ನಂತರ ಮತ್ತೆ ತಾನೇ ಅಧಿಕಾರಕ್ಕೆ ಬರಬೇಕು ಅನ್ನುವ ಇಚ್ಛೆ ಆ ಪ್ರತಿನಿಧಿಗೆ ಇರುವುದರಿಂದ ಅವನು ಜನರ ಕಲ್ಯಾಣದ ಕಾರ್ಯ ಮಾಡಬೇಕಾಗ್ತದೆ.
ಅವನ ಆಯ್ಕೆ ಇರ್ತದೆ, ಮತ್ತೆ ಅವನು ಚುನಾವಣೆಗೆ ಬರಬೇಕು. ಹೀಗಾಗಿ ಇಂತಹ ಪ್ರತಿನಿಧಿಗಳು ತಮ್ಮ ಮತಕ್ಷೇತ್ರಕ್ಕೆ ಕಾಲಕ್ಕೆ ಭೇಟಿ ನೀಡಿ ಮತದಾರರೊಂದಿಗೆ ಸಂಪರ್ಕ ಸಂಬಂಧ, ಅವರ ಇಚ್ಛೆಗಳನ್ನು ಪೂರೈಸುವ ಕಾರ್ಯಗಳನ್ನು ಮಾಡಬೇಕು, ಅವರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಶ್ರಮ ಪಡ್ತಾರೆ. ಯಾಕೆ ಮತ್ತೆ ಚುನಾವಣೆ ಬಂದಾಗ ಮತ್ತೆ ಬರಬೇಕಲ್ರಿ, ಆವಾಗ ನೀವು ನಮಗೆ ಮತ ಹಾಕ್ಬೇಕಲ್ಲ. ಹಾಗಾದರೆ ನೀವು ನಮಗೆ ಮತ ಚಲಾಯಿಸಬೇಕು ಅಂದರೆ ನಾವು ನಿಮ್ಮ ಕ್ಷೇತ್ರದ ಸಮಸ್ಯೆ, ನಿಮ್ಮ ಸಮಸ್ಯೆ ಪರಿಹರಿಸುವ ಕಾರ್ಯ ನಾನು ಮಾಡಬೇಕು. ಮಾಡದೆ ಹೋದರೆ 5 ವರ್ಷ ನಾನು ಬರೀ ಆರಾಮಾಗಿದ್ದೆ ಅಂದರೆ ಮುಂದಿನ ಚುನಾವಣೆಯಲ್ಲಿ ನೀವು ನನಗೆ ಮತ ಹಾಕ್ತೀರಾ? ಹಾಕೋದಿಲ್ಲ. ಹಾಗಾಗಿ ಏನಾಗ್ತದೆ ಅಂದರೆ ನೀವು ಕಂಟ್ರೋಲ್ನಲ್ಲಿ, ಅಂದರೆ ಮತದಾರರು ಕಂಟ್ರೋಲ್ನಲ್ಲಿರ್ತಾರೆ ಜನಪ್ರತಿನಿಧಿಗಳ ಮೇಲೆ. ಯಾವ ಅಭ್ಯರ್ಥಿ ತಮಗೆ ಸಹಾಯ ಮಾಡಿದಾನೋ, ಒಳ್ಳೆಯ ಕಾರ್ಯ ಮಾಡಿದಾನೋ ಅವನನ್ನು ನೀವು ಮತ ಚಲಾಯಿಸಿ ಮತ್ತೆ ಆಯ್ಕೆ ಮಾಡ್ತೀರಿ. ಇಲ್ಲದೆ ಇದ್ದರೆ ಅವನನ್ನು ಮನೆಗೆ ಕಳಿಸ್ತೀರಿ. ಇದು ಚುನಾವಣೆಯ ವಿಶೇಷತೆ, ಪ್ರತ್ಯಕ್ಷ ಚುನಾವಣೆಯದ್ದು. ಹಾಗಾಗಿ ಇಲ್ಲಿ ಜನಪ್ರತಿನಿಧಿಗಳ ಮೇಲೆ ಮತದಾರರಿಗೆ ಏನಿರ್ತಾ ಇದೆ ಅಂದರೆ ನಿಯಂತ್ರಣ ಇರ್ತಾ ಇದೆ. ಇನ್ನು ಮತದಾರರು ಜನಪ್ರತಿನಿಧಿಗಳನ್ನು ಸದಾ ಗಮನಿಸುತ್ತಿರುತ್ತಾರೆ. ಏನು ಮಾಡ್ತಾ ಇದ್ದಾನೆ, ಆಯ್ಕೆಯಾಗಿ ಹೋದ, ಯಾವಾಗ ಹೋದ, ಬಂದೋ ಇಲ್ಲೋ, ನಮ್ಮ ಕೆಲಸ ಮಾಡ್ತಾನೋ ಇಲ್ಲೋ ಅನ್ನೋದನ್ನು ಮತದಾರ ಏನು ಮಾಡ್ತಾ ಇರ್ತಾರೆ ಅಂದರೆ ಗಮನಿಸ್ತಾ ಇರ್ತಾರೆ. ಯಾವ ಪ್ರತಿನಿಧಿ ಪ್ರಜೆಗಳ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ವಿಫಲಗೊಳ್ತಾನೋ ಅಂಥವರನ್ನು ಪ್ರಜೆಗಳು ಏನು ಮಾಡ್ತಾರೆ, ಮುಂದಿನ ಚುನಾವಣೆಗಳಲ್ಲಿ ಸೋಲಿಸುವ ಮೂಲಕ ಅವರ ಮೇಲೆ ನಿಯಂತ್ರಣ ಇಟ್ಟುಕೊಂಡಿರ್ತಾರೆ. ಯಾವ ಪ್ರತಿನಿಧಿ ಸಮಸ್ಯೆ ಪರಿಹರಿಸಲಿಕ್ಕೆ ವಿಫಲ ಆಗ್ತಾನೋ ಅಂಥವನನ್ನು ಮತ್ತೆ ಚುನಾವಣೆಯಲ್ಲಿ ಕಂಟಿನ್ಯೂ ಮಾಡೋದಿಲ್ಲ, ಅವನನ್ನು ಚುನಾವಣೆಯಲ್ಲಿ ಸೋಲಿಸುವ ಮೂಲಕ ಅವರ ಮೇಲೆ ನಿಯಂತ್ರಣ ಇಟ್ಕೊಳ್ತಾರೆ. ಹಾಗಾಗಿ ಇದು ಜನಸಾಮಾನ್ಯರ ಪ್ರತಿನಿಧಿಗಳ ಮೇಲೆ ನಿಯಂತ್ರಣ ಹೊಂದಿರುವಂಥದ್ದನ್ನು ನಾವು ನೋಡ್ತೀವಿ. ಇದೊಂದು ಪ್ರತ್ಯಕ್ಷ ಚುನಾವಣೆಯ ಲಕ್ಷಣ ಆಗಿದೆ. ಇನ್ನು ಮೂರನೆಯದಾಗಿ ರಾಜಕೀಯ ಪರಿಜ್ಞಾನವನ್ನು ಮೂಡಿಸುತ್ತದೆ. ಇದು ನೋಡಿ, ಪ್ರತಿಯೊಬ್ಬ ಮತದಾರರಿಗೂ ಕೂಡ, ಪ್ರತಿಯೊಬ್ಬ ಜನರಿಗೂ ಕೂಡ ರಾಜಕೀಯ ಪರಿಜ್ಞಾನ ಮೂಡಬೇಕು ಅಂದರೆ ಚುನಾವಣೆ ಇರಬೇಕು, ಅದು ಪ್ರತ್ಯಕ್ಷ ಚುನಾವಣೆ ಇರಬೇಕು. ಯಾಕೆ ಆ ಚುನಾವಣೆ ಬಂತು ಅಂದರೆ ಪ್ರತಿನಿಧಿಗಳಾಗ ಬಯಸುವ ಅಭ್ಯರ್ಥಿಗಳು ನಿಮಗೆ ಬರ್ತಾರೆ, ಜ್ಞಾನ ಕೊಡ್ತಾರೆ, ನಾನು ನಿಮ್ಮ ಇದು ಮಾಡ್ತೇನೆ ಅದು ಮಾಡ್ತೇನೆ ಅನ್ನುವಂಥದ್ದು. ಆವಾಗ ಅಲ್ಲಿ ಸಾಮಾನ್ಯ ಮತದಾರನಿಗೆ ಗೊತ್ತಾಗ್ತದೆ, ಓಹೋ ನಾವು ಚಲಾಯಿಸುವ ಮತ ಎಷ್ಟು ಅಮೂಲ್ಯ ಆಗಿದೆ, ನಾವು ಚಲಾಯಿಸುವ ಮತದ ಮೂಲಕ ಅವರಿಗೆ ಅಧಿಕಾರ ಬರ್ತದೆ, ಅವರಿಂದ ನಾವು ಈ ಎಲ್ಲ ಕಾರ್ಯಗಳನ್ನು ಮಾಡಿಕೊಳ್ಳಬಹುದು ಅನ್ನುವ ಪರಿಜ್ಞಾನ ಬರಬೇಕು ಅಂದರೆ ಚುನಾವಣೆಗಳು ಅದು ಅವಶ್ಯಕ. ಅದರಲ್ಲಿಯೂ ಪ್ರತ್ಯಕ್ಷ ಚುನಾವಣೆ ಅತ್ಯಂತ ಮಹತ್ವ. ಯಾಕಂದರೆ ಪ್ರತ್ಯಕ್ಷ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರರು ಕೂಡ ಭಾಗಿ ಆಗುವುದರಿಂದ ಪ್ರತ್ಯಕ್ಷ ಚುನಾವಣಾ ಪದ್ಧತಿಯಲ್ಲಿ ಮತದಾರ ರಾಜಕೀಯ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದುತ್ತಾರೆ. ಏನು ನಡೀತಾ ಇದೆ, ಯಾಕೆ, ಅವರು ಹೇಳ್ತಾರೆ ತಮ್ಮ ಪ್ರಣಾಳಿಕೆ, ಇವರು ಹೇಳ್ತಾರೆ ತಮ್ಮ ಪ್ರಣಾಳಿಕೆ, ಯಾರು ನಾನು ಹಿಂದೆ ಏನು ಮಾಡಿದೆ, ಮುಂದೆ ಏನು ಮಾಡ ಬಯಸ್ತೀನಿ ಅನ್ನೋದನ್ನು ಹೇಳ್ತಿರ್ತಾರಲ್ಲ. ಇದರಿಂದ ರಾಜಕೀಯ ಪರಿಜ್ಞಾನ ಪ್ರತಿಯೊಬ್ಬ ಮತದಾರನಿಗೂ ಬರ್ತಾ ಇದೆ. ಕಾಲಕ್ಕೆ ನಡೆಯುವ ಚುನಾವಣೆಗಳಲ್ಲಿ ಪ್ರಜೆಗಳು ನೇರವಾಗಿ ಪಾಲ್ಗೊಳ್ಳುವುದರಿಂದ ಈ ರೀತಿಯ ಒಂದು ಅವಕಾಶ, ಜ್ಞಾನ ಬರ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಆ ಸಮಯದಲ್ಲಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ವಿವಿಧ ರಾಜಕೀಯ ಪಕ್ಷಗಳು ಚುನಾವಣಾ ಪ್ರಣಾಳಿಕೆಗಳು ಮತ್ತು ಅವುಗಳ ಮೂಲಕ ರಾಷ್ಟ್ರದ ಸಮಸ್ಯೆಗಳ ಬಗ್ಗೆ ಜಾಗೃತಿ ಹೊಂದುವರು. ನೋಡಿರ್ಬೋದು ನೀವು, ಚುನಾವಣೆ ನಡೆದಾಗ ಆ ಚುನಾವಣೆಯ ಪ್ರಣಾಳಿಕೆ ಘೋಷಣೆ ಮಾಡಿರ್ತಾರೆ. ಆ ಪ್ರಣಾಳಿಕೆಯಲ್ಲಿ ಏನಿದೆ, ಯಾವುದು ಮಾಡ್ತಾರೆ, ರಾಷ್ಟ್ರದ ಸಮಸ್ಯೆ ಏನು, ರಾಜ್ಯದ ಸಮಸ್ಯೆ ಏನು, ತಮ್ಮ ಕ್ಷೇತ್ರದ ಸಮಸ್ಯೆ ಏನು, ಎಲ್ಲವನ್ನೂ ಕೂಡ ಅಭ್ಯರ್ಥಿ ನಾನು ಇದನ್ನು ಮಾಡ್ತೇನೆ ಅನ್ನುವಂತಹ ಒಂದು ಮಾಹಿತಿಯನ್ನು ತಾನು ಚುನಾವಣೆ ನಿಂತಹ ಸಂದರ್ಭದಲ್ಲಿ ಕೊಡ್ತಿರ್ತಾನೆ. ಇದರ ಆಧಾರದ ಮೇಲೆ ಪ್ರತಿಯೊಬ್ಬ ಮತದಾರರು ಕೂಡ ತಮ್ಮ ಜಾಗೃತಿಯನ್ನು ಮೂಡಿ ತಾವು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಪ್ರತ್ಯಕ್ಷ ಚುನಾವಣೆಗಳು ಪ್ರಜೆಗಳಲ್ಲಿ ರಾಜಕೀಯ ಪರಿಜ್ಞಾನವನ್ನು ಮೂಡಿಸುತ್ತವೆ. ಇನ್ನು ನಾಲ್ಕನೆಯದಾಗಿ ಯೋಗ್ಯ ಅಭ್ಯರ್ಥಿಗಳ ಆಯ್ಕೆಗೆ ಕಾರಣ. ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ ಆಗಬೇಕು ಅಂದರೆ ಪ್ರತ್ಯಕ್ಷ ಚುನಾವಣೆಯಲ್ಲಿ ಆಗ್ತದೆ. ಹೇಗೆ? ಈ ವ್ಯವಸ್ಥೆಯಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಸ್ಪರ್ಧಿಸುವುದರಿಂದ ಅವುಗಳು ಸಿದ್ಧಾಂತ ಮತ್ತು ಧ್ಯೇಯಗಳು ವಿಭಿನ್ನವಾಗಿರುವುದನ್ನು ನಾವು ನೋಡ್ತೀವಿ. ಅಂದರೆ ಆ ಪಕ್ಷಗಳು ಬಂದು ನಮಗೆ ಯಾಕೆ ಮತ ನೀಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಆ ಸಿದ್ಧಾಂತಗಳು ಮತ್ತು ಅವರ ಧ್ಯೇಯಗಳು ಭಿನ್ನವಾಗಿರುವುದರಿಂದ ಅಲ್ಲಿ ಮತದಾರ ಚಾಯ್ಸ್ ಮಾಡ್ತಾನೆ ಯಾವುದು ತನಗೆ ಒಳ್ಳೆಯದು ಅನ್ನೋದನ್ನು. ಆಗ ಅವನು ಯೋಗ್ಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ದೊರೀತದೆ. ಮತದಾರನು ವಿವಿಧ ಪಕ್ಷಗಳ ಚುನಾವಣಾ ಪ್ರಣಾಳಿಕೆಗಳಲ್ಲಿ ನಮೂದಿಸಿರುವಂತಹ ತತ್ವ ಸಿದ್ಧಾಂತಗಳನ್ನು ಕೂಲಂಕುಷವಾಗಿ ಅರಿತು ತಮ್ಮ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಮತ್ತು ದೇಶದ ಪ್ರಗತಿಗೆ ಪೂರಕವಾಗಿರುವಂತಹ ಯಾವ ಪಕ್ಷ ಸೂಕ್ತ ಅನಿಸುತ್ತದೆಯೋ ಅಂತಹ ಪಕ್ಷಕ್ಕೆ ಅವನು ಏನು ಮಾಡ್ತಾನೆ ಅಂದರೆ ಮತ ಚಲಾಯಿಸ್ತಾನೆ.
ಹೀಗಾಗಿ ಇದು ಒಂದು ಅದರ ಪ್ರಮುಖ ಪ್ರತ್ಯಕ್ಷ ಚುನಾವಣೆ ಲಕ್ಷಣ. ಪ್ರತಿಯೊಬ್ಬ ಮತದಾರರು ಕೂಡ ಯಾವಾಗ ಮತ ಚಲಾಯಿಸ್ತಾನೆ ಅಂದರೆ ಆ ತತ್ವ ಸಿದ್ಧಾಂತ ಪ್ರಣಾಳಿಕೆಯನ್ನು ಪರೀಕ್ಷೆ ಮಾಡುವುದರ ಮೂಲಕ ಮತ್ತು ದೇಶದ ಪ್ರಗತಿಗೆ ತಮ್ಮ ಹಿತಾಸಕ್ತಿಗೆ ಯಾವುದು ಪೂರಕ ಅನ್ನೋದನ್ನು ಗಮನಿಸಿ ತಾನು ಚುನಾವಣೆಯಲ್ಲಿ ಭಾಗವಹಿಸಿ ಮತ ಚಲಾಯಿಸ್ತಾನೆ. ಇದು ಒಂದು ಪ್ರತ್ಯಕ್ಷ ಚುನಾವಣೆಯ ಲಕ್ಷಣ ಆಗಿದೆ. ಇಲ್ಲಿ ಹಲವಾರು ಪಕ್ಷಗಳಿರುವುದರಿಂದ ಮತದಾರನಿಗೆ ಆಯ್ಕೆಯ ಸ್ವಾತಂತ್ರ್ಯ ವಿಶಾಲವಾಗಿರ್ತಾ ಇದೆ. ಉತ್ತಮರನ್ನು ಆರಿಸಿ ಸೂಕ್ತ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಅವಕಾಶ ಇರ್ತದೆ. ಇನ್ನು 5ನೇದಾಗಿ ಸಾರ್ವಜನಿಕರೊಂದಿಗೆ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯ. ಸಾರ್ವಜನಿಕರೊಂದಿಗೆ ಸಂಪರ್ಕ ಇಲ್ಲಿ ಪ್ರತ್ಯಕ್ಷ ಚುನಾವಣೆಯಲ್ಲಿ ಸಾಧ್ಯ. ಹೇಗೆ? ಪ್ರತ್ಯಕ್ಷ ಚುನಾವಣಾ ಪದ್ಧತಿಯಲ್ಲಿ ಪ್ರತಿನಿಧಿಗಳು ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾಗಿರುವುದರಿಂದ ಇವರು ಪ್ರಜೆಗಳೊಂದಿಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡಿರಲೇಬೇಕು. ಇಟ್ಟುಕೊಳ್ಳದೇ ಇದ್ದರೆ ಮುಂದಿನ ಚುನಾವಣೆಯಲ್ಲಿ ತನ್ನ ಅಧಿಕಾರ ಹೋಗ್ತದೆ ಅನ್ನುವ ಕಾರಣದಿಂದ ಇಲ್ಲಿ ಸಾರ್ವಜನಿಕರೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡಿರುವುದನ್ನು ನಾವು ನೋಡ್ತೀವಿ. ಯಾಕೆಂದರೆ ನೇರವಾಗಿ ಮತಗಟ್ಟೆಗೆ ಹೋಗಿ ಆ ಪ್ರಜೆ ಮತದಾನ ಮಾಡುವುದ ಕಾರಣದಿಂದ ಇಲ್ಲಿ ಸಾರ್ವಜನಿಕರೊಂದಿಗೆ ಸಂಪರ್ಕ ಇಟ್ಕೊಂಡಿರುವುದನ್ನು ನಾವು ನೋಡ್ತೀವಿ. ಇನ್ನು ಪ್ರಜೆಗಳು ತಾವು ಆರಿಸಿ ಕಳುಹಿಸಿದ ಪ್ರತಿನಿಧಿಗಳನ್ನು ಸದಾ ಗಮನಿಸುತ್ತಲೇ ಇರುವುದರಿಂದ ಇವರು ಉತ್ತಮ ಜನಪರ ಕಾರ್ಯಕ್ರಮಗಳನ್ನು ಸರ್ಕಾರದ ಮೂಲಕ ಹಮ್ಮಿಕೊಂಡು ಅನುಷ್ಠಾನಗೊಳಿಸಲಿಕ್ಕೆ ಕ್ರಮ ಕೈಗೊಳ್ತಾರೆ. ಯಾಕಂದರೆ ಅವರು ನಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಗಮನಿಸ್ತಾ ಇದ್ದಾರೆ, ನಮಗೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ನಾವು ಅದನ್ನು ಪರಿಹರಿಸದೇ ಹೋದರೆ, ಸರ್ಕಾರದ ಕಾರ್ಯಕ್ರಮಗಳ ಮೂಲಕ ಅವುಗಳನ್ನು ನೀಡದೇ ಹೋದರೆ ಮುಂದಿನ ಚುನಾವಣೆಯಲ್ಲಿ ನಮಗೆ ಅವರು ಅಧಿಕಾರ ನೀಡೋದಿಲ್ಲ ಅನ್ನುವಂಥ ಕಾರಣದಿಂದ ಸಂಪರ್ಕವನ್ನು ಇಟ್ಟುಕೊಂಡು ಆ ಸಂಪರ್ಕದ ಮೂಲಕ ತಮ್ಮ ಸರ್ಕಾರದ ಕಾರ್ಯಕ್ರಮಗಳ ಮೂಲಕ ಅನುಷ್ಠಾನಗೊಳಿಸುವಂತಹ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಇದು ಒಂದು ಕೂಡ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣ ಆಗಿದೆ. ಇನ್ನು ಈ ವ್ಯವಸ್ಥೆಯಲ್ಲಿ ಪ್ರಜೆಗಳು ಯಾವಾಗ ಬೇಕಾದರೂ ತಮ್ಮ ಪ್ರತಿನಿಧಿಗಳನ್ನು ಸಂಪರ್ಕಿಸಿ ತಮ್ಮ ಕುಂದುಕೊರತೆಗಳಿಗೆ ಪರಿಹಾರ ಪಡೀಲಿಕ್ಕೆ ಅವಕಾಶ ಇದೆ. ಇವತ್ತು ಬರ್ತಾರೆ, ನೀವು ನೋಡಿರ್ಬೋದು, ಶಾಸಕರು ನಮ್ಮ ವಾರ್ಡಿಗೋ ನಮ್ಮ ಗ್ರಾಮಕ್ಕೋ ಬಂದಾಗ ನಾವು ಅವರಿಗೆ ನಮ್ಮ ಸಮಸ್ಯೆಗಳನ್ನು ಅವರ ಅರಿವಿಗೆ ತರುವಂತಹ ಕಾರ್ಯ ಮಾಡ್ತೀವಿ. ಆಗ ಆ ಶಾಸಕರು ಅವುಗಳೆಲ್ಲವನ್ನು ತಿಳಿದುಕೊಂಡು ಅವರು ಎಲ್ಲಿ ಶಾಸಕಾಂಗಕ್ಕೆ ಹೋಗಿ ಅಲ್ಲಿ ತಮ್ಮ ಕ್ಷೇತ್ರದ ಸಮಸ್ಯೆಯನ್ನು ಚರ್ಚಿಸುವುದರ ಮೂಲಕ ಸರ್ಕಾರದ ಗಮನ ಸೆಳೆದು ಸರ್ಕಾರದಿಂದ ಅನುದಾನ ತಂದು ಆ ಒಂದು ಸಮಸ್ಯೆ ಪರಿಹರಿಸಲಿಕ್ಕೆ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಈ ವ್ಯವಸ್ಥೆಯಲ್ಲಿ ಪ್ರಜೆಗಳು ಏನು ಮಾಡ್ಬೋದು ಅಂದರೆ ಯಾವಾಗ ಬೇಕಾದರೂ ತಮ್ಮ ಪ್ರತಿನಿಧಿಗಳನ್ನು ಸಂಪರ್ಕಿಸಿ ತಮ್ಮ ಕುಂದುಕೊರತೆಯನ್ನು ಅವರ ಮುಂದೆ ಹೇಳಿ ಪರಿಹಾರ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದನ್ನು ನೋಡ್ತೀವಿ. ಇದು ಪ್ರತ್ಯಕ್ಷ ಚುನಾವಣೆಯ ಅತ್ಯಂತ ಪ್ರಮುಖವಾಗಿರುವ ಲಕ್ಷಣಗಳು ಅಂತ ಅನ್ಬೋದು. ಇನ್ನು ಮುಂದಿನ ಭಾಗದಲ್ಲಿ ನಾವು ಪರೋಕ್ಷ ಚುನಾವಣೆ ಅಥವಾ ಅಪ್ರತ್ಯಕ್ಷ ಚುನಾವಣೆಯ ಕುರಿತು ಚರ್ಚೆ ಮಾಡೋಣ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ ಖಚಿತಪಡಿಸಿಕೊಳ್ಳಿ. ನಮಸ್ಕಾರ.